ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ 6 ತಪ್ಪು ಮಾಡ್ತಾರೆ. ಮೇನ್ ಆಗಿ ಹೊಸ ಯೂಟ್ಯೂಬರ್ಸ್ಗಳು ಎಲ್ಲರೂ ಅಷ್ಟೇ ಮೇನ್ ಆಗಿ 6 ತಪ್ಪು ಮಾಡ್ತಾರೆ. ಈ 6 ತಪ್ಪು ಮಾಡಬೇಡಿ ಅಂತಾನೆ ಈ ವಿಡಿಯೋ. ಓಕೆ, ಏನೇನು ತಪ್ಪು ಮಾಡ್ತೀರಾ ಅಂತ ಒಂದ್ ಬೈ ಒಂದ್ ಹೇಳ್ತೀನಿ. ನಾನು 3 ಹೇಳ್ತೀನಿ, ಭರತ ಒಂದ್ 3 ಹೇಳ್ತಾರೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ. ಓಕೆ, ಈ ತಪ್ಪು ಎಲ್ಲರೂ ಮಾಡ್ತಾರೆ ಯೂಟ್ಯೂಬ್ ಬಂದ್ಮೇಲೆ. ಓಕೆ, ಯಾಕೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ವಿಡಿಯೋ ನೋಡಿದ್ಮೇಲೆ. ಬನ್ನಿ, ಈಗ ಮೊದಲನೇ ತಪ್ಪು ಏನಂತ ಹೇಳ್ಬಿಡ್ತೀನಿ, ಜಾಸ್ತಿ ಪುಂಗೋದು ಬೇಡ. ಡೋಂಟ್ ಯೂಸ್ ದ ಕಾಪಿರೈಟ್ ಕಂಟೆಂಟ್. ಕಾಪಿರೈಟ್ ಮ್ಯೂಸಿಕ್ ಇರೋದು, ಆಮೇಲೆ ನಿಮ್ಗೇನು ಬರಲ್ಲ, ಗೊತ್ತಿರಲ್ಲ. ಏನ್ ಮಾಡೋದು, ಫಸ್ಟ್ ವಿಡಿಯೋ ಹಾಕಿರ್ತೀರ, ಅದಕ್ಕೊಂದು 500,000 ವ್ಯೂ ಹೋಗಿರುತ್ತೆ, ಮತ್ತೆ 15 ಮತ್ತೆ ಹಾಕ್ಬಿಡೋದು ನಿಮ್ ಚಾನಲ್ ಅಲ್ಲಿ. ಈ ರೀತಿ ಎಲ್ಲ ಮಾಡೋದು. ಆಮೇಲೆ ಮ್ಯೂಸಿಕ್ಗಳನ್ನ ಜಾಸ್ತಿ ಯೂಸ್ ಮಾಡೋದು, ಕಾಪಿರೈಟ್ ಮ್ಯೂಸಿಕ್ಸ್ಗಳನ್ನ. ಅದರಿಂದನೂ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಕಾಪಿರೈಟ್ ಸ್ಟ್ರೈಕ್ಗಳು ಬರ್ಬೋದು, ಕಾಪಿರೈಟ್ ಬರ್ಬೋದು, ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ಓಕೆನಾ. ಆಮೇಲೆ ಬೇರೆಯವ್ರು ಏನೋ ಹೇಳ್ತಾರೆ, ಅವ್ರದ್ದೋಗಿ ನೋಡೋದು, ಅವ್ರೇನೋ ಹೇಳ್ತಾರೆ, ಆ ವಿಡಿಯೋನ ಮಾಡೋದು, ಅದೇ ಥರ. ಓಕೆ, ಅದೇನಾಗುತ್ತೆ, ಎಲ್ಲರೂ ಮಾಡಿದಾಗ ಅದು ಕೂಡ ಕಾಪಿರೈಟ್ ಇಶ್ಯೂ ಆಗುತ್ತೆ. ಆಗ್ದಾಗೇನಾ, ಇದು ಮೊದಲನೇದು ಕಾಪಿರೈಟ್ ಕಂಟೆಂಟ್ ಅಲ್ವಾ ಭರತ್? ಈಗ ನೆಕ್ಸ್ಟ್ ಡೋಂಟ್ ಡಿಪೆಂಡ್ ಆನ್ AI ಚಾನಲ್ಸ್. AI ಬಗ್ಗೆ ತುಂಬಾ ಜನ ಚಾನಲ್ಸ್ ಮಾಡ್ತಾರೆ, ಒಬ್ರು ಇಬ್ರಲ್ಲ ತುಂಬಾ ಜನ ಮಾಡ್ತಿದ್ದಾರೆ. AI ಮೇಲೆ ಡಿಪೆಂಡ್ ಆಗೋದು. ಇವಾಗ ನಂಗೆ ಫೇಸ್ ತೋರ್ಸೋಕೆ ಇಷ್ಟ ಇಲ್ಲ, ನನ್ನ ವಾಯ್ಸು ಚೆನ್ನಾಗಿಲ್ಲ, ಈಗ AI ಏನ್ ಬೇಕಾದ್ರೂ ಮಾಡ್ಬೋದು. AI ವಾಯ್ಸ್ ಬರುತ್ತೆ, AI ಮಾಡುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗೋದು. ಅದ್ರ ಮೇಲೆ ಹೇಳಿದ್ನಲ್ಲ, ಈಗಲೇ ಎಷ್ಟೊಂದು ಜನ ಯೂಟ್ಯೂಬರ್ ಮಾಡ್ತಿದ್ದಾರೆ, ಅಲ್ಲಿ $24 ಕೊಡ್ಬೇಕಾಗುತ್ತೆ, $25 2,000 3,000 ಕೊಡ್ಬೇಕು. ಕೊಟ್ಬಿಟ್ಟು AI ಕ್ರಿಯೇಟ್ ಮಾಡೋದು. ಕನ್ನಡದಲ್ಲಿ ಇನ್ನವರೆಗೂ ಸರಿಯಾಗಿ ಮಾಡ್ತಾ ಇದಾರೆ, ಬಟ್ ವಾಯ್ಸ್ಗಳು ಸರಿಯಾಗಿ ಬರ್ತಾ ಇಲ್ಲ ಇನ್ನು. ನೀವು 10 ಸತಿ ಮಾಡ್ತೀರಾ, ಕ್ರೆಡಿಟ್ ಖಾಲಿ ಆಗೋಯ್ತು ಅಂದ್ರೆ ಸಾಕು. ಆ $24 ಅಂದ್ರೆ ಏನಾದ್ರು $2,200 ಏನೋ ಬೀಳುತ್ತೆ. ಈಗ ಇವತ್ತಿನ 90 ಪಾಯಿಂಟ್ ಏನಿದೆ ಡಾಲರ್, ಆ ರೈಟ್ ಪ್ರಕಾರ $2,200 ಬೀಳುತ್ತೆ. $2,200 ಕಳ್ಕೊಂತೀರ. ಓಕೆನಾ, ಈ ರೀತಿ. ಓಕೆನಾ. ಆಮೇಲೆ ಕೆಲವರು ಫ್ರೀಯಾಗೇ ಮಾಡ್ತೀನಿ ಅಂತ ಆ ಆ್ಯಪ್ ತೋರಿಸೋದು, ನಿಮ್ಮನ್ನ ಟೈಮ್ ವೇಸ್ಟ್ ಮಾಡಿಸ್ತಾರೆ. ನೀವು ಅದ್ರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು, ನಿಮ್ಮ ಓನ್ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗಬೇಕು. ಓಕೆನಾ. ಏನೇ ಮಾಡಿ ಎಲ್ಲರೂ ಚಾನಲ್ ಮಾಡಿಷನ್ ಮಾಡ್ಕೊತಾರ ಅನ್ನೋದು ಫಸ್ಟ್ ನಿಮ್ಮ ತಲೆಯಲ್ಲಿ ಇರಬೇಕು. ಟ್ರೆಂಡ್ ಓಡ್ತಾ ಇರ್ಬೋದು ಈತೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಇವು ಟ್ರೆಂಡ್ ಓಡ್ತಿದ್ರೆ ನಿಮ್ಗಿಂತ ಬೆಟರ್ ಆಗಿ ಮಾಡೋರು ಇನ್ನೊಬ್ರು ಇದ್ದೇ ಇರ್ತಾರೆ. ಅವಾಗ ಏನಾಗುತ್ತೆ, ನಿಮ್ ಚಾನಲ್ ಬಿದ್ದೋಗ್ಬೋದು. ಅವಾಗ ಅಷ್ಟು ಖರ್ಚು ಮಾಡಿ ಆ AI ಕ್ರೆಡಿಟ್ಸ್ ತಗೊಂಡು ನೀವು AI ಕ್ರಿಯೇಟ್ ಮಾಡಿ ಚಾನಲ್ ಮಾಡಿದ್ರು ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ AI ಚಾನಲ್ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ. ಓಕೆ, ನಿಮ್ಮ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆದಾಗ ನಿಮ್ಗೆ ಏನು ಗೊತ್ತಾ, ನಿಮ್ಮ ಟ್ಯಾಲೆಂಟೇ ನಿಮಗೆ ದುಡ್ಡು ಕಾಸು. ಓಕೆನಾ, ನಿಮ್ಗೆ ಅದೇ ನಿಮ್ಗೆ ದುಡ್ಡು ಕೊಡೋದು. ಓಕೆನಾ, ಅದನ್ನು ಉಪಯೋಗಿಸಿ ನೀವು ಜೀವನದಲ್ಲಿ ಮೇಲೆ ಬರೋದು ನೋಡ್ಬೇಕು. ನೀವು ಯಾವಾಗ ಕಾಸು ಹಾಕಿ ಕ್ರೆಡಿಟ್ಸ್ ತಗೊಂಡು ಮಾಡೋದು ಇನ್ನೂ ಜಾಸ್ತಿ ಆಗುತ್ತೆ. ಈಗ ಬರೀ 1,000 ಕ್ರೆಡಿಟ್ಸ್ಗೆ 2,000 ಹಾಕುವಂತಾರೆ. ನೆಕ್ಸ್ಟ್ ಇನ್ನೂ ಜಾಸ್ತಿ ನಿಮ್ಗೆ ಇದಾದಾಗ 3,000 ಹಾಕುವಂತಾರೆ. ನೆಕ್ಸ್ಟ್ 4,000 ಹಾಕುವಂತಾರೆ 2,000 ಕ್ರೆಡಿಟ್ಸ್ಗೆ. ಅವಾಗ ನಿಮ್ಗೆ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಅವಾಗ ನನ್ನ ಚಾನಲ್ ಕ್ಲಿಕ್ ಆಗಿದೆ, ಬರ್ತಾ ಇರೋದು ವ್ಯೂಸ್ ಕಮ್ಮಿ. ಈಗ ಫಸ್ಟ್ ಏನೋ ಒಂದು 5-6 ವಿಡಿಯೋ ಆಯ್ತು, ಚಾನಲ್ ಮಾಡಿ ಚೆನ್ನಾಗಾಯ್ತು, ಈಗ ಹೋಗ್ತಾ ಇರಲ್ಲ ಅಂತ ನಿಮ್ಗೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಡಪ್ಪ AI ಚಾನಲ್ ಅಂತ ಅನ್ಸುತ್ತೆ. ಓಕೆ, ಹೇಳಿದೀನಿ ನೋಡ್ಕೊಳ್ಳಿ ಈ ವಿಡಿಯೋದಲ್ಲಿ. ಬೇರೆ ಯಾರೋ ಒಬ್ರು ವಿಡಿಯೋ ಮಾಡ್ತಾರೆ, AI ಚಾನಲ್ ಮಾಡಿ ಇಷ್ಟು ಕೈ ಸುಟ್ಕೊಂಡೆ ನಾನು ಅಂತ ವಿಡಿಯೋ ಮಾಡ್ತಾರೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಆ ವಿಡಿಯೋನ ಬೇರೆ ಶೇರ್ ಮಾಡ್ತೀನಿ. ಓಕೆನಾ, ಫ್ಯೂಚರ್ ಬರುತ್ತೆ. ಫ್ಯೂಚರ್ ಬರೋಕ್ಕೆ ಮುಂಚೆನೇ ಈಗಲೇ ಹೇಳ್ತಾ ಇದ್ದೀನಿ. ಓಕೆ, ಇದು 2ನೇದಾಯ್ತು. ಇನ್ನು 3ನೇದು ಬಂದ್ಬಿಟ್ಟು ಏನದು, ಡೋಂಟ್ ಎಂಗೇಜ್ ಇನ್ ಡಿಸೆಪ್ಟಿವ್ ಪ್ರಾಕ್ಟೀಸ್. ಅಂದ್ರೆ ನೀವೇನ್ ಮಾಡ್ತೀರಾ, ವಿಡಿಯೋ ಅಪ್ಲೋಡ್ ಮಾಡ್ಬಿಡ್ತೀರಾ ಅಲ್ವಾ ಭರತ್? ನಿಮ್ ವಿಡಿಯೋ ನೀವೇ ನೋಡೋದು, ತೆಗ್ದಿ 20 ಸತಿ ವ್ಯೂಸ್ ಬಂದಿರಲ್ಲ ಅಂತ. ಅವಾಗ ಏನಂತ ವ್ಯೂಸ್ ಬರುತ್ತೆ, ಬಂದಿರೋ ವ್ಯೂಸ್ ಲೆಸ್ ಆಗೋಗುತ್ತೆ ಮಾರನೇ ದಿವಸ. ಬಿಕಾಸ್ ನಿಮ್ ವಿಡಿಯೋ ನೀವೇ ನೋಡ್ಕೊಳೋದು, ಚೆನ್ನಾಗ್ ಬಂದಿದ್ಯಾ ಇಲ್ವಾ ಅಂತ. ನಿಮ್ ವಿಡಿಯೋ ನೀವು ಕ್ರಿಯೇಟ್ ಮಾಡಿದ್ಮೇಲೆ ನೀವ್ ಯಾಕೆ ಅಲ್ಲಿ ಹೋಗಿ ಯೂಟ್ಯೂಬ್ ನಲ್ಲಿ ಹೋಗಿ ಜಾಸ್ತಿ ನೋಡ್ತೀರಾ? ಇದು ಹೊಸ ಯೂಟ್ಯೂಬರ್ ಮಾಡೋ ತಪ್ಪುಗಳಿವೇನೆ ಹೇಳ್ತಾ ಇದೀನಲ್ಲ. ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೀವು ವಿಡಿಯೋ ನೋಡಂಗಿಲ್ಲ. ಇಲ್ಲ, ಅದಕ್ಕಿಂತ ಮುಂಚೆ ಎಡಿಟಿಂಗ್ ಮಾಡಕ್ ಮುಂಚೆ, ಎಡಿಟಿಂಗ್ ಆದ್ಮೇಲೆ ಮೊಬೈಲ್ನಲ್ಲಿ ಹಾಕೊಂಡು 10 ಸತಿ ಅಥವಾ ಟಿವಿಲಿ ಹಾಕೊಂಡು 10 ಸತಿ ನೋಡ್ಬಿಟ್ಟೆ ಅಪ್ಲೋಡ್ ಮಾಡಿ. ಓಕೆ, ಯಾವಾಗ ನೀವು ಈ ರೀತಿ ಮಾಡ್ತೀರಾ, ನಿಮ್ ಚಾನಲ್ನ ನೀವೇ ಡೇಟ್ ಮಾಡ್ಕೊಂತೀರಾ ಅಲ್ವಾ ಭರತ್? ಅವಾಗ ಯಾರಿಗೂ ತೋರಿಸಲ್ಲ. ಇವ್ರು ನೋಡ್ಕೊಂಡು ವಾಚ್ ಅವ್ರು ತಗೊಂಡಾಗ ನೋಡ್ತಾರೆ. ಆಮೇಲೆ VPN ಆನ್ ಮಾಡೋದು ಅಲ್ವಾ ಭರತ್? ಯಾರೋ ಹೇಳಿದ್ರು VPN ಆನ್ ಮಾಡ್ಬಿಟ್ಟು ವಿಡಿಯೋ ಪ್ಲೇ ಮಾಡಿಬಿಟ್ರೆ ರಾತ್ರಿಗೆ ಬೆಳಿಗ್ಗೆ ವಾಚ್ ಅವ್ರು ಕಂಪ್ಲೀಟ್ ಅಂತ ಹಂಗ್ ಮಾಡೋದು. ಚಾನಲ್ ಬರೋ ವ್ಯೂಸ್ ಕಳ್ಕೊಂಡ್ಬಿಡೋದು. ಇದೇ ಆಗೋದು, ಚಾನಲ್ ಡೆಡ್ ಆಗೋದೇ ನೋಡಿ. ಈ ತರ ವಿಡಿಯೋಗಳು ನೋಡಿ, ಈ ತರ ಕೆಲಸಗಳು ಮಾಡಿದಾಗ ನಿಮ್ ಚಾನಲ್ ಅವಾಗ ಡೆಡ್ ಆಗುತ್ತೆ. ಅವಾಗ ಏನು ಯೂಟ್ಯೂಬ್ ಸಜೆಷನ್ ಮಾಡಕ್ ಹೋಗಲ್ಲ. ಓಕೆ, ಯೂಟ್ಯೂಬ್ ಗೊತ್ತಾಗ್ಬಿಡ್ತೀವ್ರಿ ಏನೋ ಇಲ್ಲಿಗಲ್ ಮಾಡ್ತಾ ಇದಾರೆ, ಏನೋ ತಪ್ಪು ಮಾಡ್ತಾ ಇದಾರೆ ಅದು ಅಂದ್ಬಿಟ್ಟು ಸಜೆಷನ್ ಅನ್ನೋದೇ ನಿಲ್ಸ್ಬಿಡುತ್ತೆ. ಓಕೆನಾ, ಈ ರೀತಿ ಮಾಡ್ತೀರಾ. ಇದು 3 ತಪ್ಪಾಯ್ತು. ಈಗ 4ನೇ ತಪ್ಪಿಂದ ಭರತ ಹೇಳ್ತಾನೆ ಏನೇನ್ ತಪ್ಪು ಅಂತ. ಭರತ ಏನ್ ತಪ್ಪು ಬರುತ್ತೆ? 4ನೇ ತಪ್ಪು ಬಂದ್ಬಿಟ್ಟು ಡೋಂಟ್ ಯೂಸ್ ಮಿಸ್ಲೀಡಿಂಗ್ ಟೈಟಲ್, ಥಂಬ್ನೇಲ್ ಆರ್ ಡಿಸ್ಕ್ರಿಪ್ಷನ್. ಅಂದ್ರೆ ಮಿಸ್ಲೀಡಿಂಗ್ ಅಂತ ಅಂದ್ರೆ, ಈಗ ಅಕಸ್ಮಾತ್ ಏನಾದ್ರು ಒಂದು ದೊಡ್ಡ ಕ್ರಿಯೇಟರ್ ಇರ್ತಾರೆ A ಚಾನಲ್ ಅಂತ, ಅವ್ರದ್ದು ಪರ್ಟಿಕ್ಯುಲರ್ ಚಾನಲ್ ಯೂಟ್ಯೂಬ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಅವ್ರ ತರ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್.
ಅದೇ ತರ ಇನ್ನೊಬ್ಬ ಮಾಡ್ತಾನೆ ಬಿ ಚಾನಲ್, ಅವನ ಹೆಸರು ಬಿ ಚಾನಲ್ ಅಂತ ಇಟ್ಕೊಳ್ಳಿ. ಓಕೆ, ಅವನೇನ್ ಮಾಡ್ತಾನೆ ಅದೇ ತರ ಕಂಟೆಂಟ್ ಮಾಡ್ತಾ ಇರ್ತಾನೆ. ಆದ್ರೆ ತಮ್ಮನೇಲು ಟೈಟಲ್ ಡಿಸ್ಕ್ರಿಪ್ಷನ್ ಆ ಮೇನ್ ದೊಡ್ಡ ಯೂಟ್ಯೂಬರ್ ಇಂದ ಕಾಪಿ ಮಾಡಿ ಹಾಕ್ತಾ ಇರ್ತಾನೆ. ಇದು ಮಿಸ್ಲೀಡಿಂಗ್ ಅಂತಾರೆ. ಆದ್ರೆ ವಿಡಿಯೋದಲ್ಲಿ ಓನ್ ಇರೋದು, ತಮ್ಮನೇಲಲ್ಲಿ ಆ ದೊಡ್ಡ ಯೂಟ್ಯೂಬರ್ ಇರೋದು. ಸೊ ಇದರಿಂದ ಏನಾಗುತ್ತೆ, ಜನರು ಅವರು ಮಿಸ್ಲಾಗಿ ಕ್ಲಿಕ್ ಕೊಟ್ಬಿಡ್ತಾರೆ ಅವರೇ ದೊಡ್ಡ ಯೂಟ್ಯೂಬರ್ ಅಂತ. ಸೊ ಇದರಿಂದ ಅವ್ರಿಗೆ ಜಾಸ್ತಿ ವ್ಯೂಸ್ ಆಗುತ್ತೆ. ಯಾರಿಗೆ? ಬಿ ಚಾನಲ್ಗೆ. ಇದರಿಂದ ಎ ಚಾನಲ್ಗೆ ಲಾಸ್ ಆಗುತ್ತೆ. ಅದ್ರಗೋಸ್ಕರ ಯೂಟ್ಯೂಬರ್ ಏನಂತಂದ್ರೆ ಪಾಲಿಸಿ ಮಿಸ್ಲೀಡಿಂಗ್ ಅಂತ, ಮಿಸ್ಲೀಡಿಂಗ್ ಮೇಟಾ ಡೇಟಾ. ಓಕೆ, ಅಕಸ್ಮಾತ್ ಮಿಸ್ಲೀಡಿಂಗ್, ಈಗ ಅಕಸ್ಮಾತ್ ನೀವು ಬೇರೆಯವ್ರದ್ದು ತಮ್ಮನೇಲು ಟೈಟಲ್ ಕಾಪಿ ಮಾಡ್ಕೊಂಡು ನೀವು ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಅಥವಾ ನಿಮ್ ಕಂಟೆಂಟ್ ಅಲ್ಲಿ ಹಾಕ್ತಾರೆ, ಅದು ಮಿಸ್ಲೀಡಿಂಗ್ ಅಂತಾರೆ. ಆಮೇಲೆ ಜನರು ಅದ್ರಿಗೆ ಜಾಸ್ತಿ ನೋಡ್ತಾರೆ. ಬಿಕಾಸ್ ಅದು ಆ ಪರ್ಟಿಕ್ಯುಲರ್ ಕ್ರಿಯೇಟರ್ ನೀವಲ್ಲ, ಅದು ಆ ಕ್ರಿಯೇಟರ್ ಬೇರೆ, ನೀವೇ ಬೇರೆ. ಸೊ ಇದರಿಂದ ಏನಾಗುತ್ತೆ ಮಿಸ್ಲೀಡಿಂಗು. ಆಮೇಲೆ ಜಾಸ್ತಿ ಏನ್ ಮಾಡ್ತಾರೆ, ಟೈಟಲ್ ಡಿಸ್ಕ್ರಿಪ್ಷನ್ ಪಾಪ ಹ್ಯಾಶ್ ಟ್ಯಾಗ್ಸ್ ತುಂಬಿ ಹಾಕ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಇದರಿಂದನೂ ಕೂಡ ಮಿಸ್ಲೀಡಿಂಗ್ ಮೆಟಡೇಟ್ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಈ ತರ ಮಾಡಬಾರ್ದು. ಇದೊಂದು ದೊಡ್ಡ ತಪ್ಪು. ಆಮೇಲೆ ಡೋಂಟ್ ಡೂ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್. ತುಂಬಾ ಜನ ಇಲ್ಲೇ ತಪ್ಪು ಮಾಡೋದು ಏನ್ ಪಾಪ ಗೊತ್ತಾ, ಗ್ರೀನ್ ಸ್ಕ್ರೀನ್ ಶಾರ್ಟ್ ಮಾಡಿ ಹಾಕ್ಬಿಡೋದು. ಅದು ಕರೆಕ್ಟ್ ಆಗು ಮಾಡೋದಿಲ್ಲ, ಇಷ್ಟು ಪುಟಾಣಿಯಾಗಿ ಹಾಕ್ಬಿಡ್ತಾರೆ ಅವ್ರ ಫೇಸ್ ನ. ಆಮೇಲೆ ಒಂದೊಂದ್ಸತಿ ಫೇಸ್ ತೋರಿಸಿದ್ರೆ ಡೈರೆಕ್ಟ್ ಆಗಿ ಹಾಕ್ಬಿಡ್ತಾರೆ ಅವರು. ಇದರಿಂದ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಹುಷಾರಾಗಿರಿ. ನೀವು ಅಕಸ್ಮಾತ್ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾಡ್ತೀರಾ ಅಂತ ಅಂದ್ರೆ ದೊಡ್ಡದಾಗಿ ಮಾಡಿ. ಓಕೆ, ಅದ್ರ ಬಗ್ಗೆ ಹಾಫ್ ಆಫ್ ಮಾಡಿದ್ರೆ ಬೆಟರ್ ಅದು. ಆಮೇಲೆ ಇನ್ನೊಂದು, ಅಕಸ್ಮಾತ್ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಮಾಡ್ತಾ ಇದೀರ ಅಂತ ಅಂದ್ರೆ ಅದರಿಂದ ಮಾಡ್ಬಿಟ್ಟು ಸಬ್ಸ್ಕ್ರೈಬರ್ಸ್ ತಗೊಬಹುದು ಅಷ್ಟೇ. ಆದ್ರೆ ಮಾನಿಟೈಸೇಷನ್ ಮಾಡ್ಬಾರ್ದು ಅಂತಂದ್ರೆ ಚಾನಲ್ ಅದು 90% ಆಗೋದಿಲ್ಲ, ಎಲ್ಲೋ ಒಂದು 10% ಲಕ್ ಇದ್ರೆ ಆಗುತ್ತೆ. ಆಮೇಲೆ ಅದ್ರಲ್ಲಿ ಜಾಸ್ತಿ ಕೂಡ ಅರ್ನಿಂಗ್ಸ್ ಆಗೋದಿಲ್ಲ. ಫಸ್ಟೇ ಗೊತ್ತಲ್ಲ ಫ್ರೆಂಡ್ಸ್, ಶಾರ್ಟ್ಸ್ ಜಾಸ್ತಿ ನಮ್ಗೆ ಅರ್ನಿಂಗ್ಸ್ ಆಗೋದಿಲ್ಲ. ಸೊ ಇದರಿಂದ ಲಾಸೇ. ಸಬ್ಸ್ಕ್ರೈಬರ್ ತಗೋಬೇಕಂತ ಅಂದ್ರೆ ಮಾಡ್ಕೋಬೇಕು, ಚೆನ್ನಾಗಿ ನೀವು ಸಬ್ಸ್ಕ್ರೈಬರ್ಸ್ ತಗೊಬಹುದು ಬೇಗ. ಆದ್ರೆ ಇದ್ರಿಂದಾನೇ ಚೆನ್ನಾಗಿ ಮಾನಿಟೈಸೇಷನ್ ಮಾಡ್ಕೊಂಡು ದುಡಿತೀನಿ ಅಂತ ಅಂದ್ರೆ ಕನ್ಸಿನ್ ಮಾತದು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ, ಡೋಂಟ್ ಡೂ ಕಾಪಿ ಪೇಸ್ಟ್ ಕಂಟೆಂಟ್. ತುಂಬಾ ಜನ ಇಲ್ಲೇ ಮಿಸ್ಟೇಕ್ ಮಾಡೋದು, ಅವ್ರು ಮಾಡಿದ್ರು ಈ ತರ ಕಂಟೆಂಟ್ ಅಂತ ಕಾಪಿ ಮಾಡಿ ಇದು ಹಾಕ್ಬಿಡೋದು. ಈಗ ಉದಾಹರಣೆಗೋಸ್ಕರ ನಮ್ಮ ಪಪ್ಪನೇ ಹೇಳಿದ್ರು AI ಬಗ್ಗೆ. ಈಗ AI ಒಬ್ರು ಮಾಡಿದ್ರು, ದೊಡ್ಡ ಕ್ರಿಯೇಟರ್ ಹೇಳ್ತಾರೆ ಈ ತರ ಮಾಡಿ AI ನಿಮ್ಗೆ ಲಕ್ಷ ವ್ಯೂಸ್ ಆಗುತ್ತಂತ. ಆ ಪ್ರಾಂಪ್ಟ್ ಎತ್ಕೊಂಡು ಆ ಪರ್ಟಿಕ್ಯುಲರ್ AI ಆಪ್ಗೆ ಹಾಕ್ತೀರಾ, ಬರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ಗೆ ಹಾಕ್ತೀರಾ, ವ್ಯೂಸ್ ಬರೋದಿಲ್ಲ. ಓಕೆ, ಅಕಸ್ಮಾತ್ ವ್ಯೂಸ್ ಹೋದ್ರೂ ನಿಮಗೆ ರಿವ್ಯೂಸ್ ಕಂಟೆಂಟ್ ಬರುತ್ತೆ, ಇಲ್ಲ ಇನ್ನೊಂದು ಕಂಟೆಂಟ್ ಬರುತ್ತೆ, ಇಲ್ಲ ಅಂತಂದ್ರೆ ವೈಲೇಷನ್ ಬರುತ್ತೆ. ಈ ಮೂರಲ್ಲಿ ಬರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ತುಂಬಾ ಪ್ರಾಬ್ಲಮ್ ಈ AI ಚಾನಲ್ಸ್, ಕಾಪಿ ಪೇಸ್ಟ್ ಚಾನಲ್ಸ್ ಮತ್ತೆ ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್, ಇದೆಲ್ಲ ತುಂಬಾ ಅಂದ್ರೆ ತುಂಬಾ ರಿಸ್ಕ್ ಅಂತಾನೆ ಹೇಳಬಹುದು. ರಿಸ್ಕ್ ಇಟ್ಕೊಂಡು ನೀವು ಮಾಡ್ಬೇಕಾಗುತ್ತೆ. ಕಾಪಿ ಪೇಸ್ಟ್ ಮಾಡಕ್ಕೆ ಹೋಗ್ಬಿಡಿ, ನಿಮ್ ಓನ್ ಕಂಟೆಂಟ್ ಮಾಡಿ. ಬಿಕಾಸ್ ಯೂಟ್ಯೂಬರ್ ಏನ್ ಕೇಳೋದು ನಿಮ್ ಓನ್ ಕಂಟೆಂಟ್. ಇಲ್ಲ ಅಂತಂದ್ರೆ ಕಾಪಿ ಪೇಸ್ಟ್ ಮಾಡ್ತೇನೆ ಅಂತಂದ್ರೆ ಆರಾಮಾಗಿ ನಿಮ್ ಬಾಗಿಲಿಗೆ ಬರುತ್ತೆ ಇನ್ಅಥೆಂಟಿಕ್ ಕಂಟೆಂಟ್ ಪ್ರಾಬ್ಲಮ್. ಸೊ ಅದ್ರಗೋಸ್ಕರ ಆದಷ್ಟು ಅಕಸ್ಮಾತ್ ಈ ತರ ಕಂಟೆಂಟ್ ಮಾಡ್ತಾ ಇದೀರ ಅಂತ ಅಂದ್ರೆ ಹೇಳ್ದಲ್ಲ, ಸಬ್ಸ್ಕ್ರೈಬರ್ಸ್ ತಗೊಬಹುದು. ಆದ್ರೆ ಇದರಿಂದ ದುಡಿತೀನಿ ಅಂತ ಅಂದ್ರೆ ಕನ್ಸಿನ್ ಮಾತು ಮಾನಿಟೈಸೇಷನ್ ಆಗಲ್ಲ, ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬರುತ್ತೆ. ಅದಕ್ಕೆ ಆದಷ್ಟು ನಿಮ್ ಓನ್ ವ್ಯಾಲ್ಯೂ ಇರ್ಬೇಕು. ಅಕಸ್ಮಾತ್ ಏನಾದ್ರು ನೀವು ಇದೇ ತರ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಇದೀರಾ ಅಂತ ಅಂದ್ರೆ, ಈಗ ಉದಾಹರಣೆಗೋಸ್ಕರ ಒಬ್ಬ ಕ್ರಿಯೇಟರ್ ಮಾಡ್ತಾನೆ ಅದೇ ತರ ವಿಡಿಯೋ ನೀವು ಕಾಪಿ ಮಾಡ್ಬಿಟ್ಟು ರೆಫರೆನ್ಸ್ ಇಟ್ಕೊಂಡು ನೀವು ಓನ್ ಆಗಿ ಮಾಡ್ತೀರಾ, ಅದು ಓನ್ ಕಂಟೆಂಟ್. ಆದ್ರೆ ಇನ್ಅಥೆಂಟಿಕ್ ಕಂಟೆಂಟ್ ಅದಕ್ಕೆ ಬಂದ್ರೆ ಬೇಕಾದ್ರೆ ನೀವು ಅಪೀಲ್ ಮಾಡ್ಬೋದು ಅದಕ್ಕೆಲ್ಲ. ಓಕೆ, ಅದೊಂದು ನೆನಪಲ್ಲಿ ಇಟ್ಕೊಂಡು ನಿಮ್ ಓನ್ ಕಂಟೆಂಟ್ ಇದ್ರೆ ವ್ಯಾಲ್ಯೂ ಇದೆ, ನಿಮ್ ವ್ಯಾಲ್ಯೂ ಇರಬೇಕು. ಮತ್ತೆ ನಿಮ್ದಲ್ಲಿ ಏನಾದ್ರು ಫೇಸ್ ತೋರಿಸಿರ್ಬೇಕು, ಫೇಸ್ ವ್ಯಾಲ್ಯೂ ಇರಬೇಕು, ಅಥವಾ ನಿಮ್ದು ಓನ್ ಆಗಿ ಕಂಟೆಂಟ್ ಇರಬೇಕು. ಅವಾಗ 200% ಒಪ್ಕೊಂತಾರೆ ಯೂಟ್ಯೂಬ್ ನಿಮ್ದು ಓನ್ ಕಂಟೆಂಟ್ ಅಂತ. ಇಲ್ಲ ಅಂತ ಅಂದ್ರೆ ಕಾಪಿ ಪೇಸ್ಟ್ ಕಂಟೆಂಟ್, ಇನ್ಅಥೆಂಟಿಕ್ ಕಂಟೆಂಟ್ ಅಂತ ನಿಮ್ಗೆ ಪ್ರಾಬ್ಲಮ್ ಕೊಡ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ. ತುಂಬಾ ಜನ ಇದೆ ಮಿಸ್ಟೇಕ್ ಮಾಡೋದು ಪಾಪ. ಅವ್ರು ಮಾಡಿದ್ರು ಕಂಟೆಂಟ್ ಅಂತ ಹಾಕ್ಬಿಡುದು. ಫಸ್ಟ್ ಎಲ್ಲ ಗಿಬ್ಲಿ ಫೋಟೋ ಬಂತು, ಗಿಬ್ಲಿ ಫೋಟೋ ಹಾಕ್ಬಿಡು, ಈಗ ಹಾಕ್ಬಿಡುದು. ಆಮೇಲೆ ನೆಕ್ಸ್ಟ್ ಕಾರ್ಟೂನ್ ವಿಡಿಯೋ ಬಂತು, ಕಾರ್ಟೂನ್ ವಿಡಿಯೋ ಪ್ರಾಮ್ ಕಾಪಿ ಮಾಡ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಡುದು. ಈಗ AI ಇದು ವಿಡಿಯೋ ಕಾಪಿ ಮಾಡ್ಬಿಟ್ಟು ಹಾಕ್ಬಿಡುದು. ಈ ತರ ತುಂಬಾ ಜನ ಮಾಡ್ತಿದ್ರೆ, ದಯವಿಟ್ಟು ಕಾಪಿ ಪೇಸ್ಟ್ ಕಂಟೆಂಟ್ ಮಾಡ್ಬಿಡಿ. ನಿಮ್ ಓನ್ ಕಂಟೆಂಟ್ ಮಾಡಿದ್ರೆ ಒಳ್ಳೇದು. ಅವಾಗ ಚಾನಲ್ ಬೇಗ ಮಾನಿಟೈಸೇಷನ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟ ಆಯ್ತು 6 ತಪ್ಪು ಫ್ರೆಂಡ್ಸ್. ನೋಡಿದ್ರಲ್ಲ, ಈ 6 ತಪ್ಪು ಮಾಡಕ್ ಹೋಗ್ಬೇಡಿ. ಚಾನಲ್ ಮಾಡೋದು, ಕಾರ್ಟೂನ್ ವಿಡಿಯೋ ಮಾಡೋದು. ಯಾಕಂದ್ರೆ ನೀವೇನ್ ಅನ್ಕೊಂತೀರಾ, ಪೇಸ್ ತೋರಿಸ್ಬಾರ್ದು. ಮೇನ್ ಆಗಿ ಬರೋದು ಏನ್ ಗೊತ್ತಾಗುತ್ತೆ, ಈ ಚಾನಲ್ ಮಾಡೋರಲ್ಲ, ನನ್ ಪೇಸ್ ತೋರ್ಸೋಕ್ಕೂ ಆಗಲ್ಲ, ನನ್ ಚೆನ್ನಾಗಿಲ್ಲ, ನನ್ ವಾಯ್ಸು ಚೆನ್ನಾಗಿಲ್ಲ, ನಾನು AI ವಿಡಿಯೋ ಮಾಡ್ತೀನಿ, ಇಲ್ಲಿ ಕಾರ್ಟೂನ್ ವಿಡಿಯೋ ಮಾಡ್ತೀನಿ, ಇಲ್ಲ ಕಾಪಿ ಪೇಸ್ಟ್ ಚಾನಲ್ ಮಾಡ್ತೀನಿ, ಅರ್ನಿಂಗ್ ಆಗುತ್ತಂತ ಆ ಯೂಟ್ಯೂಬರ್ ಹೇಳರು, ಈ ಯೂಟ್ಯೂಬರ್ ಹೇಳರು ಇದೇ ಹೇಳ್ತಾ ಇರ್ತಾರೆ. ನೋಡಿ, ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಯೂಟ್ಯೂಬ್ ಬರ್ತಾ ಸ್ಟ್ರಿಕ್ಟ್ ಆಗ್ತಾ ಇದೆ. ಓಕೆನಾ? ಈಗ ಏನ್ ಗೊತ್ತಾ, ಇಲ್ಲಿ ಯೂಟ್ಯೂಬ್, ಟಿಕ್ ಟಾಕ್, ಇಲ್ಲಿ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಟಿಕ್ ಟಾಕ್, ಔಟ್ ಸೈಡ್ ಎಲ್ಲ ಇದೆ ಟಿಕ್ ಟಾಕ್, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಇವೆಲ್ಲ ಸೋಷಿಯಲ್ ಮೀಡಿಯಾಸ್ ಮೇನು ಪ್ಲಾಟ್ಫಾರ್ಮರ್ಸ್. ಇದರಲ್ಲಿ ಬೆಸ್ಟ್ ಆಗಿ ಯೂಟ್ಯೂಬೇ ಇರೋದು ಇವತ್ತವರೆಗೂ. ಓಕೆನಾ? ಅರ್ನಿಂಗ್ ಅಲ್ಲಿ ಆಗಿರ್ಬೋದು, ಒಂದು ಚಾನಲ್ ಆಗಿರ್ಬೋದು. ಯಾಕಂದ್ರೆ ಇಲ್ಲಿ ಜಾಸ್ತಿ ವಲ್ಗರ್ಗಳಿಲ್ಲ ಚಾನಲ್ ಅಲ್ಲಿ. ಇದರಿಂದ ಯೂಟ್ಯೂಬ್ ಏನ್ ಮಾಡುತ್ತೆ, ಒರಿಜಿನಲ್ ಕಂಟೆಂಟರ್ನೇ ಇಟ್ಕೊಳಷ್ಟು ಟ್ರೈ ಮಾಡುತ್ತೆ.
ಈ ಥರ ಕಾಪಿ ಪೇಸ್ಟ್ ಚಾನಲ್ಸ್ಗಳಿಗೆ ಅವ್ರು ದುಡ್ಡು ಕೊಡೋಕೆ ಇಷ್ಟಪಡಲ್ಲ. ಅವರು ದುಡ್ಡು ಲಾಸ್ ಆಗುತ್ತಲ್ವಾ, ಸುಮ್ಮನೆ ದುಡ್ಡು ಕೊಡ್ರೆ ನಿಮ್ಮಿಂದ ಬೇಕಾದ್ರೆ ಅವ್ರಿಗೆ ಲಾಭ ಇರ್ಬೋದು, ಬಟ್ ಲಾಭ ಮಾಡ್ಕೊತಾರೆ, ನಿಮ್ಗೆ ಕಾಸು ಕೊಡಲ್ಲ, ಅಂದರೆ ಡಿಮಾನಿಟೈಸೇಷನ್ ಮಾಡ್ತಾರೆ. ನೀವು ರಿಸಿಪ್ಟ್ ತೊಗೊಂಡು ನೀವು ಯೂಟ್ಯೂಬ್ನ ಬೆಳೆಸೋಕೆ ಹೋಗ್ಬೇಡಿ, ಅರ್ಥ ಆಯ್ತಾ? ಯಾಕಂದ್ರೆ ನಿಮ್ಮ ದುಡ್ಡೇ ಲಾಸ್ ಆಗೋದು. ಇವಾಗ ನಿಮ್ಮ ಚಾನಲ್ ಅಷ್ಟೆಲ್ಲ ಮಾಡಿರ್ತೀರಾ, ಏನು ಚೆನ್ನಾಗಿ ವ್ಯೂಸ್ ಬರುತ್ತೆ, ಮಾಡಿ ಅಪ್ಲೈ ಮಾಡಿ ರಿವ್ಯೂಸ್ ಕಂಟೆಂಟು, ಅಥವಾ ಕಾಪಿ ಪೇಸ್ಟ್ ಚಾನಲ್ ಮಾಡಿದ್ರೆ ರಿವ್ಯೂಸ್ ಕಂಟೆಂಟ್ ಬರುತ್ತೆ, ಇನ್ನು ಚಾನಲ್ ಮಾಡಿದ್ರೆ ಇನ್ನು 30 ಕಂಟೆಂಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಬೇಕಾದ್ರೆ ವಿಡಿಯೋ ಮಾಡ್ತೀವಿ, ಇನ್ನು 30 ಕಂಟೆಂಟ್ ಬಂದಿದೆಯಾ ಇಲ್ಲೊಂದು ನಾನು ಚಾನಲ್ನ ತೋರಿಸ್ತೀನಿ. ಓಕೆನಾ? ಇನ್ನು 30 ಕಂಟೆಂಟ್ ಬರೋದು, ಮತ್ತು ವೈಲೇಷನ್ ಬರ್ಸ್ಕೊಳೋದು, ಬರ್ತಾ ಹೇಳ್ತಾನೆ ಟ್ಯಾಗ್ ಹ್ಯಾಶ್ ಟ್ಯಾಗ್ಸ್ ತುಂಬಿಡೋದು, ವಿಡಿಯೋ ವೈರಲ್ ಆಗುತ್ತೆ, ಹ್ಯಾಶ್ ಟ್ಯಾಗ್ ಹಾಕೋ, ಎಷ್ಟು ಸಿಗುತ್ತೆ ಅಷ್ಟು, ಬೈಕ್ ಸಿಗುತ್ತಷ್ಟು, 50-60 ಒಬ್ರು ಯಾರೋ ಕೊಟ್ಟಿರೋ ಒಂದು ಚಾನಲ್ 150 ಹ್ಯಾಶ್ ಟ್ಯಾಗ್ಸು. ಹೌದು, ಅವ್ರು ಹೇಳಿದ್ರು ಸರ್ ನಂಗೇನು ಗೊತ್ತಿಲ್ಲ, ನೀವೇ ಎಲ್ಲ ಮಾಡ್ಕೊಡ್ಬೇಕು ಅಂದ್ರೆ ಬಚಾವಾದ್ರು. ಅವ್ರೇನೋ ಮಾಡಿ ಅಪ್ಲೈ ಮಾಡಿದ್ರೆ 6 ತಿಂಗಳಿಗೆ 3 ತಿಂಗಳು ಕಾಯ್ಬೇಕಾಗಿತ್ತು, ಅಷ್ಟೊಂದು ವಾಚ್ ಅವರ್ ಡ್ರಾಪ್ ಆಗ್ತಿತ್ತು. ಯಾಕಂದ್ರೆ ನೀವು ವೈಲೇಷನ್ ಬರ್ತಾ ಇತ್ತು ಅವ್ರಿಗೆ, ಅಷ್ಟೊಂದು ಹ್ಯಾಶ್ ಟ್ಯಾಗ್ಸ್ ಹಾಕೋದು. ಒಂದು ರೂಲ್ಸ್ ಇದೆ ಯೂಟ್ಯೂಬ್ದು, ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ, ದಯವಿಟ್ಟು ಅದನ್ನೆಲ್ಲ ಓದಿ ತಿಳ್ಕೊಳ್ಳಿ. ಫಸ್ಟ್ ಯೂಟ್ಯೂಬ್ನಲ್ಲಿ ಏನು ಗೊತ್ತಾ, ಇವಾಗ ನಾವು ಡ್ರೈವಿಂಗ್ ಲೈಸೆನ್ಸ್ ಏನು ಕೊಡ್ತಾರೆ ಹೇಳಿ, ನಮ್ಗೆ ಡ್ರೈವಿಂಗ್ ಬರುತ್ತೆ ಅಂತ ತಾನೇ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ. ನಾವು ಡ್ರೈವ್ ಮಾಡಿ ಅವ್ರ ಮುಂದೆ ತೋರಿಸ್ಮೇಲೆ ಡ್ರೈವರ್ ಇವನು ಈ ಥರ ಎಂಟಾಕಪ್ಪ ಅಂತ ಹೇಳ್ತಾರೆ. ಅಲ್ಲಿ ಹಿಂಗೆ ಬಂದ್ಮೇಲೆ ಓಕೆ ಡ್ರೈವರ್ ಇವನು ಕಾಲಿಗೆ ದಿರ ಕ್ಲೀನಾಗಿ ಹೊಡೆದ ಅಂದರೆ ಈ ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ ಇವನು ಮ್ಯಾನೇಜ್ ಮಾಡ್ತಾನೆ ಡ್ರೈವರ್ ಆಗಿ ಅಂತ ಲೈಸೆನ್ಸ್ ಕೊಡೋದು ನಿಮಗೆ. ಇಲ್ಲೂ ಅಷ್ಟೇ, ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ ಯೂಟ್ಯೂಬ್ದು, ಇಲ್ಲಿ ಈ ಥರನೇ ವಿಡಿಯೋ ಹಾಕಬೇಕು, ಈ ಥರನೇ ಟೈಟಲ್ ಹಾಕಬೇಕು, ಈ ಥರನೇ ನೀವು ತಮ್ನಿಲ್ ಹಾಕಬೇಕು, ಓಕೆ ಈ ಥರನೇ ನೀವು ವಿಡಿಯೋ ಮಾಡಬೇಕು ಅಂತ ಇರುತ್ತೆ. ಸಿಗ್ದಂಗೆ ವಿಡಿಯೋ ಮಾಡೋದು, ಅಲ್ಲಿ ಕೋಳಿಗೆ ಟಕ್ ಅಂತ ಕತ್ತರಿಸೋದು ತೋರಿಸೋದು ಏನೋ, ಆಮೇಲೆ ಏಕ್ದಮ್ ಮಕ್ಕಳನ್ನ ಎತ್ಕೊಂಡ್ಬಿಡೋದು, ಈ ಮಕ್ಳು ಬುಂಡ್ಗೆ ತೋರಿಸ್ಬಿಡೋದು, 3 ವರ್ಷದ 4 ವರ್ಷದ ಮಗುನ. ಇಲ್ಲಿ ನೋಡಿ ನನ್ನ ಮಗ ಬುಂಡ್ಗೆ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ, ಬಾರೋ ಗೊಮಟೇಶ್ವರ ಬಾರ ಇಲ್ಲಿ ಅಂತ ತೋರಿಸ್ಬಿಡೋದು. ಇದೆಲ್ಲ ವೈಲೇಷನು, ತೋರ್ಸಂಗಿಲ್ಲ ಜನಕ್ಕೆ, ಅವೆಲ್ಲ ಗೊತ್ತಾಗಲ್ಲ. ಹೇಳಿದ್ನಲ್ಲ, ಒಳ್ಳೆ ಯೂಟ್ಯೂಬ್ ಫಾಲೋ ಮಾಡಿದ್ರೆ ಈ ಥರ ಒಳ್ಳೊಳ್ಳೆ ಮಾಹಿತಿಗಳು ನಾವು ಕೊಡ್ತೀವಿ, ಈ ಥರ ಇದೆ ಯೂಟ್ಯೂಬ್ನಲ್ಲಿ ಅಂತ. ಬಟ್ ನೀವು ರಾಂಗ್ ಇನ್ಫಾರ್ಮೇಷನ್ ನೋಡೋದಾದ್ರೆ ಅರ್ಧ ದಿನದಲ್ಲಿ ದುಡಿಬೇಕು ಅನ್ನೋದೇ ಒಂದು ತಲೆಯಲ್ಲಿ ಇರುತ್ತೆ ನಿಮಗೆ. ಹೆಂಗಾನ ಮಾಡಿ ನಾನು ದುಡ್ಡು ಮಾಡಬೇಕು ಯೂಟ್ಯೂಬ್ನಲ್ಲಿ. ಸೋಷಿಯಲ್ ಮೀಡಿಯಾಗೆ ಬರೋದು 99% ಎಲ್ಲರೂ ದುಡ್ಡು ಮಾಡೋಕ್ಕೆ. ಹೌದು, ಏನು ಮಾಡ್ತಾರೆ, ನಾನು ದುಡ್ಡು ಮಾಡಬೇಕು, ಅವ್ರು ಯಾರೋ ವಿಡಿಯೋ ಹಾಕೋದು ದುಡ್ಡು ಮಾಡೋದು ಹೆಂಗೆ ಅಂತ ಹೋಗಿ ಅವ್ರ ವಿಡಿಯೋ ನೋಡೋದು. ಈ ರೀತಿ ಮಾಡೋದ್ರಿಂದ ನಿಮ್ಗೆ ರಾಂಗ್ ಇನ್ಫಾರ್ಮೇಷನ್ ಸಿಗೋದು. ಅವ್ರು ನಿಮ್ಮನ್ನ ಬೆಳೆಸ್ಕೊಂತವ್ರೆ, ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ನಿಮ್ಮನ್ನ ಯೂಸ್ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ಕೊತವ್ರೆ. ನಿಮ್ನೆಲ್ಲ ಯೂಸ್ ಮಾಡ್ಕೊತಾ ಇರೋದು ಹೊಸ ಯೂಟ್ಯೂಬರ್ಸ್ ಯಾರು ಇದ್ದೀರಾ, ನಿಮ್ನೆಲ್ಲ ಅವ್ರು ಯೂಸ್ ಮಾಡ್ಕೊಂಡು ಅವ್ರು ಚೆನ್ನಾಗಿ ಬಂತು ಬಕ್ರಾ ಬಿತ್ತು 5,000 ವ್ಯೂ 10,000 ವ್ಯೂ, ಅಲ್ಲಿ ನೀವು ಚಾನಲ್ ಮಾಡಿದಾಗ ಗೋವಿಂದ. ಆಮೇಲೆ ಅವ್ರಿಗೆ ಹೋಗಿ ಕೇಳಿದಾಗ ಅವ್ರು ನಿಮ್ಮ ಆನ್ಸರ್ಗೆ ಮಾಡಲ್ಲ, ನಿಮ್ನೇನು ಮಾಡ್ತಾರೆ ಹೈಡ್ ಮಾಡಿ ಇಟ್ಬಿಡ್ತಾರೆ ಕಮೆಂಟ್ ಬಾಕ್ಸಲ್ಲಿ. ನೀವು ಎಷ್ಟಾದ್ರು ಬರ್ಕೊಂಡ್ರು ನಿಮ್ಮ ಮೆಸೇಜ್ ನೀವೇ ನೋಡ್ಕೊಬೇಕು, ಪಬ್ಲಿಕ್ಗೂ ಕಾಣಲ್ಲ. ಅರ್ಥ ಆಯ್ತಾ? ಇವೆಲ್ಲ ಇದೆ ಯೂಟ್ಯೂಬ್ನಲ್ಲಿ. ಅದಕ್ಕೆ ಅರ್ಥ ಮಾಡ್ಕೊಂಡಿದೆ ಅನ್ಕೊಂತೀನಿ. ಈ ಒಂದು 6 ತಪ್ಪನ್ನ ನೀವು ಮಾಡಲಿಲ್ಲ ಅಂದರೆ ಏನಪ್ಪ ಮಾಡ್ಬೇಕು ಮತ್ತೆ ಅಂತ ಕೇಳ್ಬೋದು ನೀವು. ಏನು ಗೊತ್ತಾ, ಸೀದಾ ನೋಡಿ ಈ ಥರ ಕುತ್ಕೊಂಡು ನಾನು ಇನ್ಫಾರ್ಮೇಷನ್ ಕೊಡಿ, ಮಾಹಿತಿ ಕೊಡಿ, ಜನಕ್ಕೆ ಬೇಕಾಗಿರೋಂಥ ಕಂಟೆಂಟ್ನ ಮಾಡಿ. ಓಕೆನಾ? ನಿಮ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ 2026 ಏನೇನು ಚಾನಲ್ ಮಾಡಬೇಕು, ಯಾವ ಕ್ಯಾಟಗರಿಲಿ ಅಂತ. ಆದಮೇಲೆ ಪಿನ್ ಮಾಡ್ತೀನಿ, ಬೇಕಾದ್ರೆ ಹೋಗಿ ನೋಡಿ ಆ ವಿಡಿಯೋ ಇನ್ನೊಂದ್ಸತಿ. ಓಕೆನಾ? ಆ ವಿಡಿಯೋ ನೋಡ್ಬಿಟ್ಟು ತಿಳ್ಕೊಳ್ಳಿ. ಕೆಲವ್ರು ಹಾಕಿದ್ರು ಸರ್ ನಾನು ಕುಕಿಂಗ್ ಚಾನಲ್ ಮಾಡ್ತಿದ್ದೀನಿ ಅಂತ, ಅವ್ರ ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ಕುಕಿಂಗ್ ಚಾನಲ್ ಅವ್ರದ್ದು 500 ವ್ಯೂ ಹೋಗಿಲ್ಲ. ಬೇರೆ ನೋಡಿ, ಇಲ್ಲಿ ಕಮೆಂಟ್ ತೋರಿಸ್ತಾ ಇದೀನಿ ನೋಡಿ, ಇಲ್ವೇ ಡಿಸ್ಟರ್ಬ್ ಮೇಲೆ ಅವ್ರದ್ದು ಹೋಗಿ ನೋಡಿ ಚಾನಲ್, ಕುಕಿಂಗ್ ಚಾನಲ್ ಮಾಡಿರೋದವರು 4 ತಿಂಗಳಿಂದ ಮಾಡ್ತಾ ಇದಾರೆ. ಆ ಹುಡುಗಿಗೆ ಜಡೆ ಹಾಕೋದು ವಿಡಿಯೋ ವೈರಲ್ ಆಗಿದೆ. ಇನ್ಫಾರ್ಮೇಶನ್ ಅಲ್ವಾ ಅವರ? ಹೌದು, ಮಾಹಿತಿ ಕೊಟ್ರು ಜಡೆ ಹೆಂಗ್ ಹಾಕೋದು ಅಂತ, ಅದು ಹೋಯ್ತು ವಿಡಿಯೋ. ಅದೇ ಅವ್ರು ಕುಕಿಂಗ್ ಮಾಡಿರೋ ವಿಡಿಯೋ ಹೋಗಿಲ್ಲ. ಕುಕಿಂಗ್ ಏನು ಚಿಕ್ಕ ಮಕ್ಕಳೇ ಮಾಡ್ತಾರೆ, ಅರ್ಥ ಆಯ್ತಾ? ಇನ್ಸ್ಟಾಗ್ರಾಮ್ ತರು, ಅದೇನೆ ಫೇಸ್ಬುಕ್ ತರು, ಯಾವತ್ತು ಹೇಳಿದ್ನಲ್ಲ ನಾನು, ಯಾವುದಕ್ಕೆ ಏನು ಅದಕ್ಕೆ ನಾನು ಹೇಳ್ತಾ ಇರೋದು ಜಾಸ್ತಿ ಮಾಡಕ್ ಹೋಗ್ಬೇಡಿ ಅಂತ. ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಜನ ಅದನ್ನೇ ಮಾಡ್ತಾರೆ. ಕಾಂಪಿಟೇಷನ್ ಜಾಸ್ತಿ ಇರೋ ಜಾಗದಲ್ಲಿ ನೀವು ಈಜು ಹೊಡಿಯಕ್ಕೆ ಆಗಲ್ಲ. ಆಲ್ರೆಡಿ ಮರಕ್ಕಿಂತ ಮರ ದೊಡ್ಡದಿರುತ್ತೆ. ಅಲ್ಲಿ ನಿಮ್ಗಿಂತ ಚೆನ್ನಾಗಿ ಮಾಡೋದು ಇರ್ತಾನೆ. ಭರತ್ ಓದಿದ್ದಾನೆ, ಚೆನ್ನಾಗಿ ಪ್ರಾಂಟ್ ಎಲ್ಲ ರೆಡಿ ಮಾಡ್ತಾನೆ. ಅವ್ನ ಫೋಟೋನೇ ಹಾಕೊಂಡು ಭರತ ಸೂಪರ್ ಮ್ಯಾನ್, ಕರ್ನಾಟಕ ಕಾಪಾಡಕ್ಕೆ ಬಂದಿದೆ ಅಂತ ಒಂದು ಫಿಲಿಮ್ ಮಾಡ್ತಾನೆ, ಶಾರ್ಟ್ ಮೂವೀಸು. ಭರತನ ವಿಡಿಯೋ ಓಡ್ಬಿಡುತ್ತೆ. ಏನೋ ಹುಡುಗ ಹಂಗೆ ಮಾಡ್ದ ಫಿಲಿಮು, ಅಪ್ಪಪ್ಪ ಸಕ್ಕದಾಗಿತ್ತು ಶಾರ್ಟ್ ಮೂವಿ ಅಂತ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಏನಾಗುತ್ತೆ, ನೀವು ಕೋಳಿ ಆ ಕೋತಿ ಮಾಡು ಮಾಡ್ಕೊಂಡಿದ್ರೆ ನೋಡಲ್ಲ. ಹೇಳ್ದ ನೆಕ್ಸ್ಟ್ ಇನ್ನೊಂದು 2030 ನೀವು ಯೂಟ್ಯೂಬ್ನಲ್ಲಿ ಅಷ್ಟು ಬೇಡ, ಇನ್ನೊಂದು 2 ವರ್ಷದಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಶಾರ್ಟ್ ಮೂವಿ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೂಪರಾಗಿ ಬರುತ್ತೆ. ಅವ್ರವ್ರ ಫೋಟೋ ಹಾಕೊಂಡು ಫ್ರೆಂಡ್ಸ್ಗಳೇ ಈಗ ಬರುತ್ತೆ, ಒಂದು ಚಿರಾಯಿ ಅಲ್ವಾ ಬರತ್, ಇವರೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಹುಡುಗರು, ನಾವೆಲ್ಲ ಹಿಂಗೆ ಸೇರ್ಕೊಂಡು ಒಂದು ಸ್ಟೋರಿ ಮಾಡೋಣ ಅಂತ ಇವ್ರು ಮಾತಾಡ್ಕೊತಾರೆ. SLC ಹುಡುಗರು ಹೋಗಿ ಮಾಡ್ತಾರೆ PUCಗೆಲ್ಲ. ಸೂಪರಾಗಿ ಬರುತ್ತೆ ಪಿಕ್ಚರ್ಗಳು. ಅವಾಗ ಏನು ಮಾಡ್ತಾರೆ, ನಿಮ್ಮ ಈ ಕಾರ್ಟೂನು ಬಾತ್ಕೋಳಿ ಇವೆಲ್ಲ ಓಡಲ್ಲ. ಇದಕ್ಕೆ ಹೇಳಿದ್ದು, ಅದಕ್ಕೋಸ್ಕರ ಹೇಳಿದ್ದು. ತುಂಬ ಪುಂಗುಟೆ ಅನಿಸುತ್ತೆ, ಏನು ಮಾಡೋಕೆ. ನಾನೇನು ನಿಮ್ಮ ಬುದ್ಧಿ ಹೇಳಬೇಕು, ನೀವು ಕಲೀಲಿ ಅನ್ನೋದು ಒಂದು ಆಸೆ ಅಷ್ಟೇ. ಯಾಕಂದರೆ ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇರುತ್ತೆ. ಬಟ್ ಆ ಟ್ಯಾಲೆಂಟ್ನ ಈ ಥರ ಕ್ರಿಯೇಟರ್ಸ್ಗಳು ಉಪಯೋಗಿಸ್ಕೊಂಡು ಬೀಳಿಸ್ಬಿಡ್ತಾರೆ ನಿಮ್ಮನ್ನ.
ಅರ್ಥ ಆಯ್ತಾ? ಅವರು ನಿಮ್ಮನ್ನ ಬಳಸ್ಕೊತಾ ಇದ್ದಾರೆ, ಅದನ್ನ ನೀವು ತಿಳ್ಕೊಂಡ್ರೆ ಸಾಕು. ಓಕೆನಾ? ನೀವು ಜೀವನದಲ್ಲಿ ಆಮೇಲೆ ಮೇಲೆ ಬರೋದು, ಸ್ವಲ್ಪ ಇದಕ್ಕೆ ಕೆಲಸ ಕೊಟ್ಬಿಡಿ ಸಾಕು. ಅರ್ಥ ಮಾಡ್ಕೊಳ್ಳಿ, ಇವ್ರು ಈ ಥರ ಮಾಡುವಂತಿದ್ದಾರೆ, ಇವ್ರು ಮಾತ್ರ ಮುಖ ತೋರಿಸ್ಕೊಂಡು ಫೇಸ್ ತೋರಿಸ್ಕೊಂಡು ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರಲ್ಲ ಅಂತ ನೀವು ಕಮೆಂಟ್ ಆಗೋದು ಕಲೀರಿ. ನೀವು ಎಷ್ಟು ಚಾನಲ್ ಮಾಡಿದ್ದೀರಾ, ನೀವು ಎಷ್ಟು ಕಾರ್ಟೂನ್ ವಿಡಿಯೋ ಮಾಡಿದ್ದೀರಾ, ದಯವಿಟ್ಟು ಸಾಕ್ಷಿ ಸಮೇತ ಸ್ವಲ್ಪ ತೋರಿಸಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ, ಎಷ್ಟು ಅರ್ನಿಂಗ್ ಮಾಡಿದಿರಾ, ನೀವು ಇಷ್ಟು ದೊಡ್ಡವರು ಎಲ್ಲಾರು ಇದ್ದೀರಾ ಮಾಡ್ತಾ ಇದ್ದೀರಲ್ಲ, ತೋರಿಸಿ ಅದು ಎಷ್ಟು ಅರ್ನಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳಿ ಕ್ವಶನ್ನು. ಅವಾಗ ಉತ್ತರ ಸಿಗುತ್ತೆ ನಿಮ್ಗೇನೆ, ನಿಮ್ಮನ್ನ ಐಡ್ ಮಾಡಿ ಬಿಸಾಕ್ತಾರೆ ಅದಕ್ಕೆ. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ, ಕರೆಂಟ್ ಬೇರೆ ಹೋಗಿ ಬಂತು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಓಕೆ ಬರುತ್ತೆ, ಎಂಡ್ ಮಾಡೋಣ. ಓಕೆ ಪಾಪ, ಐ ಹೋಪ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಂತ ಅನ್ಕೊಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಯಾವ್ದಾದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ, ಇಷ್ಟೇ ಫ್ರೆಂಡ್ಸ್, ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತಾಡೋಣ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.